ಹಾಯ್ ನಮಸ್ತೆ. ಒಮಾನ್ನಲ್ಲಿ ಮಕ್ಕಳಿಗೆಲ್ಲ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗಿದೆ. ನಾವು ಬರ್ತಾ ಇದ್ದೀವಿ ಇಂಡಿಯಾಗೆ. ಇಲ್ಲಿ ಸಮ್ಮರ್ ವೆಕೇಷನ್ ಜೂನ್ ಹಾಗೂ ಜುಲೈಯಲ್ಲಿರುತ್ತೆ. ನಾವು ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನೂ ಟೈಮ್ ಇತ್ತು ಅಂತ ಹೇಳಿ ಏರ್ಪೋರ್ಟಲ್ಲಿ ಹಾಗೆ ಸ್ವಲ್ಪ ಹೊತ್ತು ಸುತ್ತಾಡಿದ್ವಿ. ಫ್ಲೈಟಲ್ಲಿ ನಮಗೆ ರಿಸರ್ವ್ ಆಗಿರೋ ಸೀಟಲ್ಲಿ ಕೂತ್ಕೊಂಡ್ಮೇಲೆ ಸ್ಕ್ರೀನಿಂಗಲ್ಲಿ ನಾನು ಚೆಕ್ ಮಾಡಿದ್ದು ಯಾವ್ಯಾವ ಮೂವಿ ಹ್ಯಾಡ್ ಆಗಿದೆ ಅಂತ ಹೇಳಿ ತುಂಬ ಖುಷಿಯಾಗಿದ್ದು. ಯಾಕೆ ಅಂದರೆ ಸ್ಕ್ರೀನಿಂಗಲ್ಲಿ ಫಸ್ಟ್ ಟೈಮ್ ನಾನು ಕನ್ನಡ ಮೂವೀಸ್ನ ನೋಡಿದ್ದು. ಮಸ್ಕತ್ತಿಂದ ಬೆಂಗಳೂರಿಗೆ ಬರೋದಕ್ಕೆ 3.5 ಗಂಟೆ ಟೈಮ್ ಬೇಕು ಫ್ಲೈಟಲ್ಲಿ. ಹಾಗೆ ನಾವು ಕೆಳಗಡೆ ವ್ಯೂ ನೋಡೋದಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇತ್ತು. ಫ್ಲೈಟಲ್ಲಿ ಕೊಟ್ಟಿರೋ ಫುಡ್ನ ತಿನ್ಕೊಂಡು ಎಷ್ಟೊತ್ತಿಗೆ ಬೆಂಗಳೂರು ರೀಚ್ ಆಗ್ತೀನೋ ಅಂತ ಹೇಳಿ ಮ್ಯಾಪ್ ಚೆಕ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಫ್ಲೈಟು ಇಂಡಿಯಾಗೆ ಎಂಟ್ರ್ ಆಗಿತ್ತು. ಫ್ಲೈಟ್ ಇಂಡಿಯಾಗೆ ಎಂಟ್ರಿ ಆಗ್ತಾ ಇದೆ ಅಂತ ಗೊತ್ತಾಗಿದ್ದ ತಕ್ಷಣವೇ ತುಂಬ ಖುಷಿ ಅನ್ನಿಸ್ತಾ ಇತ್ತು. ಇನ್ನೇನು ನಾವು ರೀಚ್ ಆದ್ವಿ ಬೆಂಗಳೂರು ಅಂತ. ಇಂಡಿಯಾದಲ್ಲಿ ತುಂಬ ಕಡೆ ಮಳೆ ಆಗ್ತಾ ಇದೆ ಅಂತ ಗೊತ್ತಿತ್ತು. ಇಂಡಿಯಾಗೆ ರೀಚ್ ಆದ ತಕ್ಷಣವೇ ವ್ಯೂ ನೋಡೋಣ ಅಂತ ನೋಡಿದ್ರೆ ಆ ಮೋಡಗಳು ನೋಡೋದೇ ಒಂದು ಸಂಭ್ರಮ ಅನ್ನಿಸ್ತಾ ಇತ್ತು. ಆ ಮೋಡಗಳ ಕೆಳಗೆ ಆ ಹಸಿರು ನೋಡಿ ಇನ್ನೂ ಖುಷಿ ಆಗ್ತಾ ಇತ್ತು. ಯಾಕಂದರೆ ಒಮಾನಲ್ಲಿ ಇಷ್ಟೊಂದೆಲ್ಲ ನಾವು ಗ್ರೀನ್ರಿ ನೋಡ್ಲಿಕ್ಕೆ ಆಗೋದಿಲ್ಲ. ನಾವು ಮೇಲಿಂದ ನೋಡಬೇಕಾದ್ರೆ ಈ ತೇಲ್ತಾ ಇರೋ ಮೋಡ ಇಷ್ಟು ದೊಡ್ಡದೇ ಬಿಲ್ಡಿಂಗ್ ಆಗಿದ್ರು ಮೇಲ್ಗಡೆಯಿಂದ ಪುಟ್ಟ ಕಾಣೋ ಮನೆಗಳು ನೋಡೋದೇ ಒಂದು ಸಂಭ್ರಮ. ಅಂತೂ ಇಂತೂ ನಾವು ಬೆಂಗಳೂರು ರೀಚ್ ಆದ್ವಿ. ಇನ್ನೊಂದು ಖುಷಿ ವಿಚಾರ ಏನಂತ ಹೇಳಿದರೆ, ನಾವು ಲ್ಯಾಂಡ್ ಆಗ್ತಾ ಇರಬೇಕಾದ್ರೆ ಮಳೆನೇ ನಮಗೆ ಸ್ವಾಗತ ಮಾಡ್ತಾ ಇತ್ತು. ನಾವು ತೊಗೊಂಡಿದ್ದು ಒಮಾನ್ ಏರ್ವೇಸ್. ಇದರಲ್ಲಿ ಚಿನ್ನು, ಕುವಲ್ ಹಾಗೆ ನಿಯತಿ 3 ಫ್ರೆಂಡ್ಸು ಸಹ ಒಂದೇ ಫ್ಲೈಟಲ್ಲಿದ್ದರು. ಬೆಂಗಳೂರು ರೀಚ್ ಆದಮೇಲೆ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಲಗೇಜ್ ತೊಗೊಳಕ್ಕೆ ಹೋಗಬೇಕಾದ್ರೆ ಏರ್ಪೋರ್ಟ್ ಒಳಗಡೆ ಇದೊಂದು ಆರ್ಟಿಫಿಷಿಯಲ್ ಎಲಿಫೆಂಟ್ ಇಟ್ಟಿದ್ದಾರೆ. ಅದ್ರ ಜೊತೆ ಇವರೆಲ್ಲ ಆಟಾಡಿ ಆಚೆ ಬಂದು ನೋಡಿದ್ರೆ ಇನ್ನೂ ಮಳೆ ತುಂತುರು ಹನಿಯಾಗಿ ಬರ್ತಾನೆ ಇತ್ತು. ಹೆಚ್ಚಾಗಿ ಬಿಸಿಲು ನೋಡಿದಂತಹ ನಮಗೆ ಇಲ್ಲಿ ವಾತಾವರಣ ನೋಡಿ ಸ್ವರ್ಗ ಅನ್ನಿಸ್ತಾ ಇತ್ತು.